ಮೇಲ್ಗಡೆ ಹೆಂಗೆ ಎತ್ತಾಕೋದು ನೋಡಿ, ಇದೆಲ್ಲ ವೆಯ್ಟ್ ಐತೆ ಬಾಕ್ಸ್ಗಳು. ಯಪ್ಪ ಆಯಿತು, 1000 ರೂಪಾಯಿ ಕೊಡಿ ಮೇಡಮ್, ಮಾಡ್ತೀನಿ. ನಾವು ಮಾಡಲ್ಲ ಸರ್, ಮಾಡ್ಕೊಳ್ಳಿ. ಡೋರ್ ಓಪನ್ ಮಾಡ್ತೀನಿ, ಮಾಡ್ಕೊಳ್ಳಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತು ಏನಂದರೆ ಮೊನ್ನೆ ಶೋರೂಮ್ಗೆ ಹೋಗಿದ್ನ, ಕೂಲೆಂಟ್ ಕಡಿಮೆ ಆಗೈತೆ ಅಂತ ಹೇಳಿದ್ರು ಗಾಡಿನಲ್ಲಿ. ನಾನು ಮರ್ತುಬಿಟ್ಟಿದ್ದೆ. ನನ್ನ ಹತ್ರನೇ ಇತ್ತು ಸ್ವಲ್ಪ, ನೋಡಿ ಕ್ಯಾನ್ ಐತಲ್ಲ, ಇನ್ನೂ ಒಂದು ಅರ್ಧ ಐತೆ ಇದರಲ್ಲಿ. ನಾನೇ ಹಾಕ್ಕೊತೀನಿ, ಕೂಲೆಂಟ್ ಏನು ಹಾಕ್ಬೇಡ್ರಿ ಅಂತ ಹೇಳಿದೆ. ಮಾಡಿಸಿ ಅರ್ಜೆಂಟ್ ಮಾಡಿ ಆಗಲ್ಲ, ಮಾಡ್ತಾರೆ. ನಿಮ್ದು 50 ಕೇಸ್ ತಾನೆ, ನನ್ನ ಹತ್ರ ಏನೇ ಇದ್ಮೇಲೆ ಮತ್ತೆ ಯಾಕೆ ಅವ್ರ ಹತ್ರ ಹಾಕ್ಸೋದು ಅಂತ ನಾನು ಹಾಕ್ಸ್ಲಿಲ್ಲ. ಇವತ್ತು ಅದಕ್ಕೆ ಹಾಕೋಣ ಅಂತ ನೆನಪಿಸ್ಕೊಂಡು ಹಾಕ್ತಾಯಿದ್ದೀನಿ. ಎಷ್ಟು ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಆಗಲೇ ಸುಮಾರು 1 ವಾರ ಆಯಿತು ಕಡಿಮೆ ಆಗಿತ್ತು. ಇದೇನು ಡ್ರೈ ಆಗೋಗ್ಬಿಟ್ಟೈತ ಏನೋ ಗೊತ್ತಿಲ್ಲ. ಎಲ್ಲಿ ಬರೋದು? ಕಾಣ್ತಾನೆ ಇಲ್ಲ, ಫುಲ್ಲು ಗಲೀಜ್ ಆಗ್ಬಿಟ್ಟೈತೆ ನೋಡ್ರಿ. ವಾಷಿಂಗ್ ಮಾಡಿಸ್ಬೇಕು ಅಂತ ಏನು ಕೇಳ್ತಾ ಇದ್ದೆ ನಾನು ಅಂದರೆ, ಫುಲ್ಲು ಧೂಳಾಗ್ಬಿಟ್ಟೈತೆ. ಇಲ್ಲೈತೆ ನೋಡ್ರಿ ಕೂಲೆಂಟು, ಈ ಕಡೆ. ಇದು ಮಿನಿಮಮ್ಮು, ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಇರಬೇಕು. ಇಲ್ಲೈತೆ, ಫಿಲ್ ಮಾಡೋಣ ಸ್ವಲ್ಪ. ಇವೆಲ್ಲ ಚೆಕ್ ಮಾಡ್ಕೊತ ಇರ್ಬೇಕು ನಾವೇನೆ, ಕಡಿಮೆ ಆಗ್ತಾ ಇರುತ್ತೆ. ಮತ್ತು ಹಳೆ ಗಾಡಿ ಆದರೆ ಸ್ವಲ್ಪ ಆಯಿಲ್ ಅಷ್ಟೇ ಚೆಕ್ ಮಾಡ್ತಾ ಇರಬೇಕು, ಏನು ಕಡಿಮೆ ಆಗೈತಾ ಏನು ಅಂತ. ಹೊಸ ಗಾಡಿನಲ್ಲೆಲ್ಲ ಕಡಿಮೆ ಆಗೋ ಚಾನ್ಸಸ್ಸು ತುಂಬ ಕಡಿಮೆ. ತುಂಬ ಹಳೆ ಗಾಡಿಗಳಾದರೆ ಆಯಿಲ್ ಲೀಕೇಜಸ್ ಅಲ್ಲಿ ಇಲ್ಲಿ ಇರ್ತವೆ, ನೋಡ್ಕೊತಾ ಇರಬೇಕು. ಇಲ್ಲಾಂದರೆ ಇಂಜಿನ್ ಪ್ರಾಬ್ಲಮ್ ಆಗಿಬಿಡ್ತವೆ. ಕೂಲೆಂಟ್ ಇದ್ರೂ ನಾವೇನು ಮಾಡ್ತಾಯಿದ್ದೋ, ಮೊದಲು ಹಳೆ ಗಾಡಿಗಳಲ್ಲೆಲ್ಲ ನೀರು ಮಿಕ್ಸ್ ಮಾಡಿಬಿಡ್ತಾಯಿದ್ದೋ. ಬಟ್ ಇದಕ್ಕೆ ನೀರು ಮಿಕ್ಸ್ ಮಾಡಬೇಡ ಅಂತ ಹೇಳಿದ್ರು ನನಗೆ ಶೋರೂಮಲ್ಲಿ ಕೇಳಿದ್ದಕ್ಕೆ. ಇವೆಲ್ಲ ಫುಲ್ ಸೆನ್ಸರ್ ಬೇರೆ ಅಲ್ವಾ, ನಮಗೂ ಭಯ ಆಗುತ್ತೆ. ಸುಮ್ಮನೆ ಯಾಕೆ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, 1 ಲೀಟ್ರ್ ಕೂಲೆಂಟ್ ತಗೊಂಡು ಹಾಕ್ಬಿಡೋಣ ಅಲ್ವಾ. ಸ್ನೇಹಿತರೆ, ಇವತ್ತು ಲೋಡ್ ಐತೆ, ಬಟ್ ಏನೋ ಲೇಟ್ ಆಗುತ್ತೆ ಅಂತ ಹೇಳೋರು. ಯಾಕಂದರೆ ನೋಡಿ, ಇಲ್ಲಿ ಗಾಡಿಗಳೆಲ್ಲ ನಿಂತವಲ್ಲ, ಸುಮಾರು ಅನ್ಲೋಡ್ ಆಗೋ ಗಾಡಿಗಳೆಲ್ಲ ಅವೇ. ಒಂಚೂರು ಲೇಟ್ ಆಗುತ್ತೆ ಅಂದರು. ಇನ್ನೇನು ಪೋರ್ಟರ್ ಆನ್ ಮಾಡಿದ್ದೀನಿ, ಬಾಡಿಗೆನೂ ಬಂತು ಬೆಳಗ್ಗೆ. ನಾನು ಎತ್ತಲಿಲ್ಲ, ಇವ್ರದ್ದೇನಾದ್ರು ಬಾಡಿಗೆ ಇರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳೋರೆ. ನೋಡೋಣ ಎಲ್ಲಿಗಿರುತ್ತೆ ಏನು ಬಾಡಿಗೆ ಅಂತ. ಸ್ನೇಹಿತರೆ, ಇದು ಈಗಾಗಲೇ ನಾನು ಮಾಗಡಿ ರೋಡಲ್ಲಿ ಹೋಗ್ತಾ ಇದ್ದೀನಿ. ಏನಂದರೆ 2 ಪಾಯಿಂಟ್ ಹಾಕವ್ರೆ. ಒಂದು ಉಳ್ಳಾಳು, ಇನ್ನೂ ಒಂದು ಮೈಸೂರು ರೋಡು, ನಾಯಂಡಹಳ್ಳಿ ಐತಲ್ಲ ಅಲ್ಲಿರೋದು. ಒಂದು 1700 kg ಐತಷ್ಟೇ. 2 ಪಾಯಿಂಟ್ ಹಾಕವ್ರೆ. ಇದು ಪೋರ್ಟರ್ ಡ್ಯೂಟಿ ಮಾಡಬೇಕು. ಇದಾದಮೇಲೆ ಪೋರ್ಟರ್ ಆನ್ ಮಾಡಿದ್ದೀನಿ. ಯಾವುದಾದ್ರು ಲೋಕಲ್ ಬಾಡಿಗೆಲ್ಲ ಬರ್ತೈತೆ. ಚಾಮರಾಜಪೇಟೆಗೆ ಒಂದು ಬಂದಿತ್ತು. ಸ್ನೇಹಿತರೆ, ಇದು ಉಳ್ಳಾಳ್ದು ಬಂದೆ. ಯಾವುದೇ ಬಿಲ್ಲಲ್ಲ, ಅಕ್ಕೀಸ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಇದೆ. ಬಟ್ ಇಲ್ಲಿ ಯಾವುದೋ ಆ ಥರ ಕಾಣಿಸ್ತಾ ಇಲ್ಲ. ಫೋನ್ ಮಾಡಿ ಹೇಳಿದೆ, ನಂಬರ್ ಕಳಿಸ್ತೀನಿ ಅಂತ ಹೇಳೋವ್ರೆ, ಕೇಳಬೇಕು. ನೋಡಿ 35 ಬಾಕ್ಸು ಮೇಲ್ಗಡೆ ಅಂದೋಡ್ ನಾವು ಮಾಡಲ್ಲ ಅಂತ ಹೇಳಿದೆ. ಅವ್ರು ದುಡ್ಡು ಕೊಡ್ತೀನಿ ಮಾಡಿ ಅಂತವ್ರೆ. ನಾನು 2nd ಫ್ಲೋರ್ ಐತೆ, ಮೇಲ್ಗಡೆ ಹೆಂಗೆ ಎತ್ತಾಕೋದು ನೋಡಿ, ಇದೆಲ್ಲ ವೆಯ್ಟ್ ಐತೆ ಬಾಕ್ಸ್ಗಳು. ಯಪ್ಪ, ಎಷ್ಟು ಅವ್ರು ಯಾರೋ ಪಾಪ ಮೇಡಮ್ಮು ರಿಕ್ವೆಸ್ಟ್ ಮಾಡ್ತಾವ್ರೆ. ಟ್ರಾನ್ಸ್ಪೋರ್ಟ್ ಅವ್ರಿಗೆ ಫೋನ್ ಮಾಡಿದ್ರೆ, ನಿನ್ನಿಷ್ಟ ಮಾಡೋಂಗಿದ್ರೆ ಮಾಡು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಅಂತ ಹೇಳು ಅಂತ ಹೇಳ್ತಾವ್ರೆ. 2nd ಫ್ಲೋರ್ಗೆ ನಾವು ಯಾವತ್ತೂ ಅನ್ಲೋಡಿಂಗ್ ಕಾಸೆಲ್ಲ ಕೇಳಿಲ್ಲ. ಎಷ್ಟು ಕೊಡ್ತಾರೋ ಏನೋ ಗೊತ್ತಿಲ್ಲ. ಅಂದರೆ ನಾನು ಇಲ್ಲೇ ಅಂದ್ಕೊಂಡು ಒಂದು 500 ರೂಪಾಯಿ ಕೊಡಿ ಮೇಡಮ್ ಮಾಡಿಬಿಡ್ತೀನಿ ಅಂತ ಹೇಳಿದೆ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ. ಬಟ್ 2nd ಫ್ಲೋರ್ ಕಾಲೆಲ್ಲ ನೋವಾಗೋಗ್ಬಿಡುತ್ತೆ. ಏನು ಯಪ್ಪ, 35 ಸತಿ ಹತ್ತಿಳಿಬೇಕು ಈ ಬಿಲ್ಡಿಂಗ್ನ ಅಂದರೆ ಸುಮ್ಮನೆನಾ ಭಗವಂತ, ಏನು ಮಾಡೋದು? ಒಂದೇ ಬಾಡಿಗೆ ಮಾಡ್ಕೊಂಡು ಬಿದೋಗ್ಬಿಡ್ಬೇಕಾಗ್ತದೆ ಅಷ್ಟೇ. ಫೋನ್ ಮಾಡ್ತೀನಿ, ಆಗಲ್ಲ ಅಂತ ಹೇಳ್ತೀನಿ. ನೋಡೋದು, ನಮ್ಗೆ ಇವೆಲ್ಲ ಅಭ್ಯಾಸ ಇರಲ್ಲ ಮಾಡಿ, ಟಯರ್ಡ್ ಆಗೋತೀನಿ ಫುಲ್ಲು. ಊಟ ಬೇರೆ ಮಾಡಿಲ್ಲ. ಇವಾಗ ಮಾಡಲ್ಲ ನನಗೇನಿಲ್ಲ, ನಾನು ಮಾಡೋಕ್ಕೂ ರೆಡಿ ಇಲ್ಲ. ಪಾಪ ಅವ್ರು ರಿಕ್ವೆಸ್ಟ್ ಮಾಡ್ತಾವ್ರಲ್ಲ ಅಂತ ಕೇಳಿ ನೋಡ್ತೀನಿ ರೀ ಒಂದ್ಸತಿ. ನಮ್ಮ ಗಾಡಿ ಓಡಿಸೋದೇ ಸಾಕಾಗೋಗಿರ್ತದೆ. ಮೇಡಮ್, ಇದು 2nd ಫ್ಲೋರಲ್ಲಿದೆ ಮೇಡಮ್.
ಹೌದು ಸರ್ ಸೆಕೆಂಡ್ ಫ್ಲೋರ್. ಮೇಡಮ್ ಸೆಕೆಂಡ್ ಫ್ಲೋರ್ ಇದ್ರೆ ಹೆಂಗ್ ಏನು ಮೇಡಮ್? ಅದೇ 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 ಸೆಕೆಂಡ್ ಫ್ಲೋರ್ ಇದ್ರೆ ಆಗಲ್ಲ ಮೇಡಮ್, ತುಂಬ ಕಷ್ಟ ಆಗ್ಬಿಡುತ್ತೆ. ಒಬ್ಬನೇ 35 ಬಾಕ್ಸ್ ಇದೆ, ವೆಯ್ಟ್ ಇದೆ ಮೇಡಮ್. ಮೇಡಮ್ ನಿಧಾನಕ್ಕೆ ನನಗೆ ಬೇರೆ ಇನ್ನೊಂದು ಪಾಯಿಂಟ್ ಹೋಗಬೇಕು. ಎಷ್ಟೋ ತನಕ ಅಂತ ಮಾಡಿ ಮೇಡಮ್, 2 ಪಾಯಿಂಟ್ ಇದೆ. ಯಾರಾದರೂ ಲೇಬರ್ ಇದ್ದರೆ ನೀವೇ ಕಳಿಸ್ಕೊಡಿ ಮೇಡಮ್, ನಾವು ಮಾಡೋಕ್ಕಾಗಲ್ಲ ಮೇಡಮ್. ಅವರು ಒಬ್ರು ಇದ್ದಾರಲ್ಲ, ಅವ್ರು ಇಳಿಸಲ್ವಾ? ನಾನು ಅವ್ರಿಗೂ ಫೋನ್ ಮಾಡಿದ್ದೆ, ನಾನು ನಿಂದ ಅನ್ಲೋಡ್ ಎಲ್ಲ ನಾವು ಮಾಡೋಂಗಿಲ್ಲ ಅಂತ ಹೇಳಿದ್ರು ಟ್ರಾನ್ಸ್ಪೋರ್ಟ್ ಅವರು. ನಾನು ಫಸ್ಟ್ ಫ್ಲೋರ್ ಅಂದ್ಕೊಂಡೆ ಆಯಿತು ಅಂತ ಅಂದೆ. ಅವ್ರು ನೋಡಿದ್ರೆ ಸೆಕೆಂಡ್ ಫ್ಲೋರಲ್ಲಿ ಕೈ ತೋರಿಸಿದ್ರು. ಅದೇ ಮೇಡಮ್, 35 ಸತಿ ಹತ್ತಿಳಿಬೇಕು ಅಂದರೆ ಸುಮ್ಮನೆನಾ ಮೇಡಮ್ ಸೆಕೆಂಡ್ ಫ್ಲೋರ್ಗೆ? ಯಪ್ಪ, ಆಯಿತು 1000 ರೂಪಾಯಿ ಕೊಡಿ ಮೇಡಮ್, ಮಾಡ್ತೀನಿ. ಏನು ಮೇಡಮ್? ಹಲೋ ಹಲೋ 1000 ರೂಪಾಯಿ ಕೇಳ್ತಿ, ಗಾಬರಿ ಆಗೋದು. ಸ್ನೇಹಿತರೆ, ನಾನು ಕೇಳಿದ್ದು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ. ನೀವೇನಾದರೂ ಜಾಸ್ತಿ ಕೇಳಬೇಡಿ. ನಿಜವಾಗ್ಲೂ ನನಗೆ ಈಗಲೂ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಹೇಳಿದ್ನಲ್ಲ, ಇವಾಗ ನೋಡಿ, ನಮಗೆ ಇವಾಗ ಇದಾದಮೇಲೆ ನೆಕ್ಸ್ಟು ಬೇರೆ ಡ್ಯೂಟಿ ಎಲ್ಲ ಮಾಡಬೇಕು ಆಯಿತಾ. ನಾಳೆ ಸಖತ್ ಪೇಯ್ನ್ ಆಗಿ ಹುಷಾರಿಲ್ದಂಗಾಗಿ ಅಲ್ವಾ, ನಾಳೆ ಡ್ಯೂಟಿ ಮಾಡೋಕ್ಕಾಗ್ದಂಗೆ ಆದರೆ ಏನು ಮಾಡೋದು? ಕಷ್ಟ ಐತೆ. ಯಾರು ಮಾಡ್ತಾರೆ ಹೇಳಿ? ಸೆಕೆಂಡ್ ಫ್ಲೋರ್ಗೆ 4-5 ಜನ ಇದ್ದರೆ ಈಸಿ ಆಗುತ್ತೆ, ಮಾಡ್ಬೋದು. 2 ಫ್ಲೋರ್ಗೆ ಎತ್ಕೊಂಡು ಹೋಗ್ಬೇಕು. ನಾನು ಕೇಳಿರೋದು ಕರೆಕ್ಟಾ ತಪ್ಪಾ ಕಮೆಂಟ್ ಮಾಡಿ. ನಾನು ಈಗಲೂ ಅಷ್ಟೇ, ನಾವೇ ಮಾಡ್ಕೊತೀವಿ ಅಂದರೆ ನಾನು ರೆಡಿ, ನನಗೇನು ಇಲ್ಲ. ಅವ್ರು ಮಾಡು ಅಂತ ರಿಕ್ವೆಸ್ಟ್ ಮಾಡ್ತಾ ಇರೋದಕ್ಕೋಸ್ಕರ ಅಷ್ಟು ಕೇಳಿದ್ದೀನಿ, ಯಾರೂ ಇಲ್ಲ ಅಂತ ಹೇಳ್ತಾ ಇರೋದಕ್ಕೆ. ನೋಡೋಣ ಏನಾಗುತ್ತೆ ಅಂತ. ಕಟ್ ಮಾಡಿದ್ರು ಫೋನ್ ಅವರು. ಇಲ್ಲ ಹಾಕ್ಬೇಕು ಅಂತ ಕೈ ಮಾತ್ರ ತೋರಿಸ್ತವ್ರೆ. ಇಲ್ಲ ಅಲ್ಲೆಲ್ಲ ಅನ್ಲೋಡ್ ಮಾಡಕ್ಕೆ ಹೋಗ್ಬೇಡ, ನೀನು ನಿಲ್ಸು, ಸುಮ್ಮನೆ 1 ನಿಮಿಷ ಇರುತ್ತೆ. ಹಾಂ ಸರಿ ಸರ್. ಫೋನ್ ಮಾಡ್ತಾರೆ, ನೆಕ್ಸ್ಟ್ ಮಾಡ್ತಾ. ಹಾಂ, ನಾವು ಮಾಡಲ್ಲ ಸರ್. ಓಕೆ ಬಿಡಿ, ಮಾಡ್ಕೊಳ್ಳಿ. ಡೋರ್ ಓಪನ್ ಮಾಡ್ತೀನಿ, ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡಿ, ಎಲ್ಲ ಇಲ್ಲೇ ಇಳಿಸ್ಕೊಂಡ್ರು. ನನಗೆ ಎತ್ಕೊಡು ಅಂದರು, ನಾನು ಎತ್ಕೊಡಲ್ಲ ಅಂದೆ. ಆದರೂ ಪಾಪ ಒಬ್ಬರೇ ಎತ್ಕೊತಿದ್ದಿದ್ದು ನೋಡಿ ನನಗೆ ಬೇಜಾರಾಯಿತು, ಎತ್ಕೊಟ್ಟೆ. ಅವರು ಇವಾಗ ಇಲ್ಲಿಂದ ಕೆಳಗಡೆ ಇಳಿಸ್ಕೊಂಡವ್ರಲ್ಲ, ಇಲ್ಲಿಂದ ಒಂದು 500 ರೂಪಾಯಿ ಕೊಟ್ಟರೆ ಎತ್ತಾಕ್ಬಿಡ್ತಾರೆ ಮೇಲೆ. ಬಟ್ ನಾನು ಒಬ್ಬನೇ ಇದ್ದಲ್ಲ, ನಾನು ಕೇಳಿದ್ರಲ್ಲಿ ತಪ್ಪೇನಿಲ್ಲ. ನನಗೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ನಾನು ಅದಕ್ಕೆ ಹಂಗೆ ಕೇಳಿದೆ. ಇವಾಗ ಸೀಲು ಸೈನ್ ಹಾಕ್ಸ್ಕೊಂಡು ತಗೊಂಡೋಗೋದಷ್ಟೇ ಕೆಲಸ. ಸ್ನೇಹಿತರೆ, ಫುಲ್ ಆವಾಜ್ ಆಗ್ತಿದ್ರು ಇವ್ರು ಬಂದು, ಮತ್ತೆ ಎತ್ತಿಕ್ತಾ ಇದ್ರಲ್ಲ ಅವರು. ಅಂದರೆ ಏನಕ್ಕೆ ಆವಾಜ್ ಆಗ್ತಾಯಿದ್ರು ಅಂದರೆ ಅವ್ರು ಮಾಡಲ್ಲ ಆ್ಯಕ್ಚುಲಿ, ಅಲ್ಲಿ ಸ್ಟಾಫ್ ಅನ್ಸುತ್ತೆ. ಅವ್ರು ಮಾಡೋಂಗಿಲ್ಲ. ನಾನೇ ಮಾಡಬೇಕಾಗಿದ್ದಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಕೋಪ ಮಾಡ್ಕೊಂಡು ಏನೇನು ಹೇಳಿದ್ರು. ಯಾರು ಕಳಿಸಿದ್ದು ಹಂಗೆ ಹಿಂಗೆ ಅಂತಲ್ಲ. ಇವಾಗ ನಮಗೆ ಎಷ್ಟು ಕೋಪ ಬರಬೇಡ. ಒಬ್ಬನೇ ಎತ್ತಿಕ್ಕೆ 2 ಫ್ಲೋರ್ಗೆ ಅಂದರೆ ನಾನು ಎತ್ಕೊಡು ಅಂದರು, ನಾನು ಎತ್ಕೊಡಲ್ಲ ಅಂದೆ. ಅದನ್ನು ಕೇಳೋ ರೀತಿ ನೀತಿ ಕರೆಕ್ಟ್ ಕೇಳಬೇಕು. ಯಾರು ಕಳಿಸಿದ್ದು ನಿಮಗೆ? ಕಳಿಸ್ಬಿಡ್ತಾರೆ ಬೋಳಿ ಮಕ್ಕಳು ಹಂಗೆ ಹಿಂಗೆ ಅಂತ. ನಾನು ನಿಮಗೆ ಬೈತಲ್ಲ, ನಾನು ಅವ್ರಿಗೆ ಬೈತಾ ಇದ್ದೀನಿ ಹಂಗೆ ಹಿಂಗೆ ಅಂತಂದರು. ನಾನು ಹೇಳಿದೆ, ನೋಡಿ ಸರ್, ನಮಗೆ ಡ್ರೈವಿಂಗ್ ಕೆಲಸ ಮಾಡೋಷ್ಟಲ್ಲೇ ಸಾಕಾಗೋಗಿರ್ತದೆ, ಟಯರ್ಡ್ ಆಗೋಗ್ಬಿಡ್ತೀವಿ. ಇದೆಲ್ಲ ನಮಗೆ ಬಾಕ್ಸ್ ಹೊರೋದೆಲ್ಲ ಹೊಸದು. ಈಗ 2 ಫ್ಲೋರ್ಗೆ ನಾನು ಎತ್ತಿಕ್ಕಿ ಸುಸ್ತಾಗಿ ಮೈ ನೋವಾಗಿ ಒಂದು ಸತಿಗೆ ನಾನು ಕೈ ಕಾಲು ನೋವು ಜ್ವರ ಅಂತ ಬಂದ್ರೂ ಹಾಸ್ಪಿಟ್ಲಿಗೆ ಹೋದರೆ ಏನಿಲ್ಲ ಅಂದರೂ 500 ರೂಪಾಯಿ ಮಿನಿಮಮ್ ಖರ್ಚಾಗೋದು. ನಾವಿಲ್ಲಿ ದುಡ್ದು ಅಲ್ಲಿ ತಗೊಂಡೋಗಿ ಕೊಡೋಕ್ಕೆ ಅದು ರಿಸ್ಕ್ ಇಷ್ಟು ಅಂತ ತೊಗೊಬೇಕಾ? ಅದೇ 2-3 ಇದ್ದರೆ ಒಂದು 500 ರೂಪಾಯಿಗೆಲ್ಲ ಮಾಡ್ತಾರೆ. ಯಾಕೆ ಗೊತ್ತಾ? ರಿಸ್ಕ್ ಅಷ್ಟು ಆಗೋಲ್ಲ. ಅವರು ಒಪ್ಕೊಂಬಿಟ್ಟಿದ್ದಿದ್ರೆ ಗಾಡಿ ಮೇಲೆ ಹತ್ರಕ್ಕೆ ಎಳ್ಕೊಂಡು ಮತ್ತೆ ಕೆಳಗಿಳ್ದು 2 ಬಾಕ್ಸ್ ಎತ್ಕೊಂಡು ಹೋಗಿ ಮೇಲೆ ಹಾಕಿ ಮತ್ತೆ ನಾನು ಮೇಲಿಂದ ಕೆಳಗೆ ಬಂದು, ಆಯಿತಾ, ಫ್ರಂಟಲ್ಲಿ ಇರೋದೆಲ್ಲ ಕೈಗೆ ಸಿಗೋದೆಲ್ಲ ಎತ್ಕೊತೀನಿ, ಹಿಂದೆ ಇರೋದೆಲ್ಲ ಗಾಡಿ ಮೇಲೆ ಹತ್ತಲೇಬೇಕಾ?
ಗಾಡಿ ಮೇಲತ್ತು ಇಳಿದು ಎಷ್ಟು ಕೆಲಸ ಐತೆ, ಯಾರು ಮಾಡ್ತಾರೆ ಹೇಳ್ರಿ? ಅದೇ ಇಬ್ರು ಇದ್ರು ಅಂದರೆ ಮೇಲ್ಗಡೆ ಒಬ್ರು ಇರ್ತಾರೆ, ಎತ್ತೆತ್ತು ಕೊಡ್ತಾರೆ, ಇನ್ನೊಬ್ರು ತಗೊಂಡೋಗಿ ಅಲ್ಲಿ ಇಕ್ತಾರೆ, ಇನ್ನೊಬ್ರು ಇದ್ರೆ ಮೇಲ್ಗಡೆ ತಗೊಂಡೋಗಿ ಹಾಕ್ತಾರೆ. ಆ ಥರ ಈಸಿ ಆಗುತ್ತೆ. ಇದು 2ನೇ ಪಾಯಿಂಟು. ಮೊದಲನೇ ಪಾಯಿಂಟ್ ಆಯಿತು. 2ನೇ ಪಾಯಿಂಟ್ ಇದು ರೆಗ್ಯುಲರ್ ಆಗಿ ನಾನು ಮೊದಲನೇ ಪಾಯಿಂಟ್ ಹೋಗಿದ್ದಲ್ಲ, ಅದು ಟ್ರಾನ್ಸ್ಪೋರ್ಟ್ದಲ್ಲ, ಯಾವುದೋ ಬೇರೆ ಟ್ರಾನ್ಸ್ಪೋರ್ಟ್ದು. ಇವರು ನಮ್ಗೆ ಕಳ್ಸೋವ್ರೆ, ನಮ್ಮ ಟ್ರಾನ್ಸ್ಪೋರ್ಟ್ ಅವ್ರಿಗೆ. ಅದಕ್ಕೆ ಇಷ್ಟೊಂದು ರೋದನೆ. ನಮ್ಮ ಟ್ರಾನ್ಸ್ಪೋರ್ಟಲ್ಲಿ ಯಾವುದು ಅನ್ಲೋಡ್ ಮಾಡೋ ಥರ ಇರೋಲ್ಲ. ಇವಾಗ ನೆಕ್ಸ್ಟು ನಾನು ಇನ್ನೊಂದು ಪಾಯಿಂಟ್ ಬಂದೆ. ಎಲ್ಲಿ ಅಂದರೆ ಇದು ಮೈಸೂರು ರೋಡು, ಸ್ಯಾಟಲೈಟ್ ಬಸ್ ಸ್ಟಾಪ್ ಇದೆಯಲ್ಲ, ಇವತ್ತೇ ಬಾಕ್ಸು ಗಾಡಿ ಹಾಕೋದು. ಇದಾ ಏನು ಫುಲ್ ಅನ್ಲೋಡ ಲೋಡ? ಗಾಡಿ ಖಾಲಿ ಆಗ್ಬೇಕಂತೆ. ಖಾಲಿ ಆಗ್ಬೇಕಾ ಲೋಡ್ ಆಗ್ಬೇಕಾ ಗೊತ್ತಿಲ್ಲ, ನೋಡೋಣ. ಸರಿಯಾಗೈತೆ ಅಣ್ಣ. ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ ಅಂದರೆ ಅಣ್ಣ. ಎಷ್ಟೊತ್ತಾಗುತ್ತಣ್ಣ? ನಮ್ಗೆ ಗೊತ್ತಿಲ್ಲ, ಇಲ್ಲಿ ಕೇಳಿ ಸತೀಶ್ ಸರ್. ಕೆಳಗಡೆ ಹೋಗೋದು ಎಷ್ಟೊತ್ತಾಗುತ್ತೆ? ಲೇಟ್ ಆಯ್ತು ಇನ್ನ. ಇದು ಆಯ್ತಲ್ಲ, ಇದಾಗೋದಿಲ್ಲ, ಬೇರೆ ಗಾಡಿಗಳಿದೆ ಅಲ್ಲಿ. ಎಲ್ಲಿ ಸರ್? ಇನ್ನೂ ಇದೆ, ಆಚೆ ನಿಂತಿದ್ದೀನಿ ನಾನು. 50 ಬಾಕ್ಸು. ಇರ್ಲಿ ಬಿಡಿ, ಇಟ್ಕೊಳ್ಳಿ ಒಂದು ನಿಮಿಷ. ಇನ್ನೂ ಎಷ್ಟು ಗಾಡಿ ಇವೆ? ಇನ್ನೂ 2 ಇದೆ. ಮಾಡಿಸಿ, ನಾವು ಅರ್ಜೆಂಟ್ ಮಾಡಿದ್ರೆ ಆಗಲ್ಲ. ಮಾಡ್ತಾರೆ, ನಿಮ್ದು 50 ಕೇಸ್ ತಾನೆ. ಅರ್ಜೆಂಟ್ ಮಾಡಿದ್ರೆ ಆಗಲ್ಲ, ಮಾಡ್ತಾರೆ. ಅರ್ಜೆಂಟ್ ಮಾಡಿದ್ರೆ ಆಗಲ್ಲ. 2 ಗಂಟೆ ಹೇಳಿ ಬಾಸ್. ಸೆಡ್ ಮಾಡೋಣ ಅಣ್ಣ, ಕೊಡ್ತೀವಣ್ಣ ಈಗಲೇ, ಇಮ್ಮಿಡಿಯೇಟ್. ನೀವು ಮಾಡಿದ ತಕ್ಷಣ ದುಡ್ಡಿಗೆ ಅಂತ ತಲೆ ಕೆಡಿಸ್ಕೊಂಡ್ಬಿಡ್ರಿ. ಇದು ಎಷ್ಟು ಹೇಳಿ ಹಾಕ್ಬಿಡ್ತೀನಿ ಫೋನ್ಪೇ. ರೋಡ್ ಊಟಕ್ಕೆ ಉದಲ್ಲ ಇದೆ ಉದರಿನ ಹಾಗೆ ಅಂದೆ ಅಂದೆ. ಮನುಷ್ಯನಿಗಿಂತ ದುಡ್ಡಿಗೆ ಎಷ್ಟು ಬೆಲೆ ಅಂದರೆ, ದುಡ್ಡು ಕೊಡ್ತೀನಿ ಅಂದರೆ ಕೆಲಸ ಬೇಗ ಆಗುತ್ತದೆ. ಅದಕ್ಕೋಸ್ಕರನೇ ಎಲ್ಲ ದುಡ್ಡು 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 ಅಂತವ್ರೆ. ನೋಡಿ ಇಲ್ಲಿ ನಿಂತೈತಲ್ಲ, ಇದೊಂದೇ ಗಾಡಿ ಇರೋದು. ಈ ಗಾಡಿ ನಂದು. ಇನ್ನೂ 2 ಗಾಡಿ ಅವೇ ವೆಯ್ಟ್ ಮಾಡೋದ್ರು. 250 ರೂಪಾಯಿ ಕೊಟ್ಟೆ ಅನ್ಲೋಡಿಂಗ್ ಚಾರ್ಜು. ಬೇಗ ಆಗ್ಬೋದು ಇವಾಗ. ಅನ್ಲೋಡ್ ಎಲ್ಲ ಬೇಗ ಮಾಡ್ತೀನಿ ಅಂತ ಹೇಳೋರು. ನೋಡೋಣ, ಊಟ ಏನಾದ್ರು ಮಾಡ್ಕೊತೀನಿ ಅಷ್ಟರಲ್ಲಿ. ಲೇಟ್ ಆಗುತ್ತೆ ಅಂತಂದರು ನೋಡಿ, ಇಮಿಡಿಯೇಟ್ ಗಾಡಿ ಹಾಕ್ಸ್ತವ್ರೆ. ಅಂದರೆ ಅವ್ರಿಗೆ ಅನ್ಲೋಡಿಂಗ್ ಚಾರ್ಜ್ ಕೊಡು ಅಂತ ಅವ್ರು ನನಗೆ ಕೊಟ್ಟು ಕಳಿಸಿದ್ರು. ಕೊಟ್ಟೆ, ಕೆಲಸ ಬೇಗ ಆಗ್ತೈತಿ. ಅನ್ಲೋಡ್ ಆಯಿತು. ಒಂದು 3 ಗಂಟೆ ಒಳಗಡೆ ಅಷ್ಟರಲ್ಲೆಲ್ಲ ಮಾಡಿಬಿಟ್ರು. ಪೋರ್ಟರ್ ರನ್ ಮಾಡಿದ್ದೆ, 3:30 ಆಗೈತೆ. ಇವಾಗ ಒಂದು ಡ್ಯೂಟಿ ಬಿದ್ದೈತೆ, ಪೀಣಿಯಾಗಿ ಬಿದ್ದೈತೆ. ಇಲ್ಲೇ ಲೊಕೇಶನ್ ಇಲ್ಲೇ ತೋರಿಸ್ತಾ ಇತ್ತಲ್ಲ ನೋಡಿ. ಸ್ನೇಹಿತರೆ, ಇದು ಬಂದು 407 ಬಾಡಿಗೆ ಪಾಯಿಂಟ್ಗೆ ಹಾಕಿದ್ದೀನಿ. ನನಗೆ ಅಲ್ಲಿಂದ ಒಂದು 50 ಮೀಟ್ರ್ ಇತ್ತು ಅಷ್ಟೇ. ನಾನು ಗಾಡಿ ಎಲ್ಲಿಂದ ನಿಲ್ಸಿನೋ ಅಲ್ಲಿಗೆ. ಇಲ್ಲಿ ಬಂದಮೇಲೆ ನಮಗೆ ಡಾಕ್ ಹೈಟಲ್ಲಿ ಐತೆ, ಗಾಡಿ ಹೈಟ್ ಬೇಕು ಅಂದರೆ ಡಾಕ್ ಇಲ್ಲಿ. ಅದಕ್ಕೋಸ್ಕರ ನಾವು 407 ಬುಕ್ ಮಾಡಿರೋದು. ಇವ್ರದ್ದೇನಿಲ್ಲ ಅಂದರೂ ನಾನು ನಿಂತ್ಕೊಂಡ್ರೆ ಇಲ್ಲಿವರೆಗೂ ಬರುತ್ತೆ. ನಿಂತ್ಕೊಂಡ್ರೆ ಅಂದರೆ ಡಾಕು ನಮ್ಮ ಗಾಡಿ ಇಲ್ಲಿಗೆ ಬರುತ್ತೆ. ಅಂದರೆ ಅದೇನು ಪ್ಲಾಟ್ಫಾರಮ್ ಇದೆ ಅದು ಇಲ್ಲಿಗೆ ಬರುತ್ತೆ. ಒಂದು ಅರ್ಧ ಅಡಿ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ನಾವು ಯಾಕೆ ಹೈಟ್ ಆಗಿದೆ ನಮ್ಮ ಗಾಡಿ ಅಂತಂದರೆ, ನಾನು 2 ಬ್ಲೇಡ್ ಕೊಡಿಸಿದ್ದೀನಲ್ಲ, ಅದಕ್ಕೆ ಹೈಟಲ್ಲಿ ಐತೆ. ಕಾಣಿಸ್ತೈತಲ್ಲ, ಇಲ್ಲೈತೆ ನಮ್ಮ ಗಾಡಿ, ಇಲ್ಲಿ ಐತೆ ಒಂದು ಅರ್ಧ ಅಡಿ. ಇಲ್ಲಿಗೆ ಬರುತ್ತಾ? ಇದು ನೋಡಿರಲಿಲ್ಲ, ಕಂಡಕ್ಟರ್ ಸ್ವಲ್ಪ ಹೈಟ್ ಬರುತ್ತೆ ಅಂದ್ಕೊಂಡೆ. ಅಲ್ಲಿ ನೋಡ್ಕೊಳ್ಳೋಣ ನಾವು, ಡೌನೇ ಅನಿಸ್ತು. ಅಲ್ಲ ಇವಾಗ ಕರೆಕ್ಟಾಗಿದೆಯಾ? ಫೋನ್ ಆಡ್ತಾರೆ, ನೀವು ಸ್ವಲ್ಪ ಬರುತ್ತೆ, ಇನ್ನು ಸ್ವಲ್ಪ ಕಂಡೆ ರೈಟ್ ಬರುತ್ತೆ. ಇಲ್ಲಿಗೆ ಬರುತ್ತಾ? ಅಂದರೆ ಈ ಲೆವೆಲಿಗೆ ಬಂದ್ಬಿಡುತ್ತೆ ಹೈಟಿಗೆ. ಹಾಂ ಹಾಂ ಹಾಂ. ಅಂದರೆ ಪೆಟ್ಟಿ ಇರೋದು ಬಾಕ್ಸ್ ಆದರೆ ಹಾಕ್ಬಿಡ್ತೀರ. ಪೆಟ್ಟಿ ಇದೆಯಲ್ಲ, ಅದೇ ನಿಮಗೆ ಕೆಳಗಡೆ ಡೌನ್ ಆದರೆ ಇಳ್ಸೋಕ್ಕಾಗಲ್ಲ ಅಂತ. ಹಗ್ಗ ಇದೆಯಾ? ಅಣ್ಣ ಗಾಡಿ ನಂಬರ್ ಚೇಂಜ್ ಐತೆ. ಇಲ್ಲ, ಎಲ್ಲ ಅಪ್ಡೇಟ್ ಮಾಡಿಸಿದ್ದೀವಿ. ಚೇಂಜ್ ಇದೆಯಾ? ಹಾಂ, ಆನ್ಲೈನ್ ಅಂತ ಕೊಟ್ಟಿದ್ದೀವಿ. ಅಲ್ಲೇ ಆಗೋಗ್ಬಿಟ್ಟಿದ್ಯಾ ಬಿಲ್ಲೆಲ್ಲ? ಮಾಡ್ತಾ ಇರಿ. ಹಾಂ, ಮಾಡ್ಬೋದು. ಸ್ನೇಹಿತರೆ, ಒಂದೇ ಒಂದು ಪೆಟ್ಟಿ ಅಷ್ಟೇ ಇರೋದು ಲೋಡ್ ಮಾಡವ್ರೆ.
ನನ್ನ ಗಾಡಿ ಬುಕ್ಕಿಂಗ್ ಆಗೋದ್ಕಿಂತ ಮುಂಚೆ ಇನ್ನೂ ಒಂದು ಗಾಡಿ ಬುಕ್ಕಿಂಗ್ ಆಗಿತ್ತಂತೆ, ಅದು ಲೈಲ್ಯಾಂಡ್ ಗಾಡಿ ಅಂತ ಹೇಳಿದ್ರು. ಇವ್ರದ್ದು ಡಾಕ್ ಹೈಟ್ ಐತೆ, ಗಾಡಿ ಇಲ್ಲಿಗೆ ಬಂದುಬಿಟ್ರೆ ಅದು 600 kg ಪೆಟ್ಟಿ ಇಳ್ಸೋಕ್ಕಾಗಲ್ಲ, ದಬಾರ್ ಅಂತ ಕೆಳಗಡೆ ಬಿಡಬೇಕಾಗ್ತದೆ. ಅದಕ್ಕೋಸ್ಕರ ಆ ಗಾಡಿ ಕ್ಯಾನ್ಸಲ್ ಆಯ್ತಂತೆ. ನನ್ನ ಗಾಡಿನಲ್ಲಿ ಐಟಮ್ ಆಗೈತೆ, ಲೋಡ್ ಮಾಡವ್ರೆ, ತೋರಿಸ್ತೀನಿ ನೋಡಿ. ಇದೊಂದು ಇಷ್ಟೇ, ಇದೊಂದೇ. ಮುಂದೆ ಹೋಗಲ್ವಾ? ಸ್ನೇಹಿತರೆ, ಇದು ಹೇಳದ್ನ ಪೀಣಿಯಾಗಿ ಬಿದ್ದಿರೋದು ಬಾಡಿಗೆ. ಹೈಟ್ ಇದ್ರೂ ಕಷ್ಟ, ಗಾಡಿ ಹೈಟ್ ಕಡಿಮೆ ಇದ್ರೂ ಕಷ್ಟ. ಹೆಂಗೆ ಮಾಡಿಸ್ತೀರಾ? ಹೈಟ್ ಇದ್ರೆ ಏನು ಪ್ರಾಬ್ಲಮ್ಮು ಅಂದರೆ, ನೀವು ಹೈಟ್ ಬ್ಯಾರಿಯರ್ ಗೇಟ್ ಹಾಕಿರ್ತಾರೆ ನೋಡಿ, ಅಲ್ಲೆಲ್ಲ ಗಾಡಿ ಪಾಸ್ ಆಗಲ್ಲ. ಕೆಲವೊಂದು ಅಂಡರ್ ಪಾಸಲ್ಲಿ ಗಾಡಿ ಪಾಸ್ ಆಗಲ್ಲ, ತಡೆಯುತ್ತೆ. ಅಂದರೆ ನಾವು ಬ್ಲೇಡ್ ಕೊಟ್ಟು ಹೈಟ್ ಮಾಡಿಸಿದ್ರೆ ಅಥವಾ ಕಂಟೈನರ್ ಹೈಟ್ ಮಾಡಿಸಿದ್ರೆ, ನಾವು ಬ್ಲೇಡ್ ಕೊಟ್ಟು ನೀವು ಹೈಟ್ ಮಾಡಿಸಿಲ್ಲ, ಗಾಡಿ ಡೌನ್ ಇತ್ತು ಅಂದರೆ, ನಂದು ಹೆವಿ ಹೈಟ್ ಐತೆ. ಏನು 2 ಬ್ಲೇಡ್ ಕೊಡ್ಸಿರೋದು ನಾನು ಬ್ಯಾಕ್ ಸೈಡಲ್ಲಿ, ಗಾಡಿ ಹಿಂದೆಗಡೆ ಜಾಸ್ತಿ ಹೈಟ್ ಐತೆ. ಹೈಟ್ ಕಡಿಮೆ ಇದ್ರೆ ನೋಡಿ ಈ ಥರ ಬಾಡಿಗೆಗಳು ಬಂದಾಗ ಕ್ಯಾನ್ಸಲ್ ಆಗಿಬಿಡ್ತದೆ. ಅವ್ರಂತವ್ರೆ 407 ಗಾಡಿ ಹೈಟ್ ಆಗುತ್ತೆ, ಇಳಿಸೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾವು 407 ಬುಕ್ ಮಾಡಿದ್ವಿ ಅಂತಾರೆ. ನನ್ನ ಗಾಡಿ ಆಯಿತು ಬಿಡಿ, ಏನು ಒಂದು ಅರ್ಧ ಅಡಿ ಅಷ್ಟೇ ಹೆಚ್ಚು ಕಡಿಮೆ ಇದ್ದಿದ್ದು. ಈಗ 16 ಕಿಲೋಮೀಟ್ರ್ ಐತೆ, ಅರ್ಧ ಗಂಟೆ ಅಷ್ಟೇ. ಪೀಣ್ಯಾಗೆ ಹೋಗ್ಬಿಡ್ತೀನಿ. ನೋಡೋಣ ಟೈಮು. ಏನೋ ಸೌಂಡ್ ಬತ್ತೈತೆ, ನನ್ನ ಗಾಡಿದ ಹಿಂದೆಗಡೆ ಬರ್ತಾರ ಗಾಡಿದ. ಆಟೋದು ನನ್ನ ಗಾಡಿ ಇದೇನು ಗುರು ಹಿಂಗೆ ಸೌಂಡ್ ಬತ್ತೈತೆ ಅನ್ಕೊಂತೀವಿ. 4:15 ಅಂದರೆ ಅಲ್ಲಿಗೆ ಹೋಗೋಷ್ಟರಲ್ಲಿ 4:15, ಇವಾಗ 4:15, ಅರ್ಧ ಗಂಟೆ ಅಷ್ಟೇ. ಬೇಗ ಒಂದೇ ಅಲ್ವಾ, ಬೇಗ ಇಳಿಸ್ಕೊತಾರೆ. ಒಂದು 5 ಗಂಟೆ ಅಷ್ಟರಲ್ಲಿ ಆದ್ರೂ ಇನ್ನೂ ಟೈಮ್ ಇರುತ್ತೆ, ಮಾಡ್ಬೋದು ಬೇರೆ ಡ್ಯೂಟಿ. ನಾನು ಪೀಣ್ಯ ಕಡೆ ಹೋದರೆ ಈ ಕಡೆ ಮತ್ತೆ ಸಿಟಿ ಕಡೆ ಬರಲ್ಲ, ಯಾವುದಾದ್ರೂ ಅಲ್ಲೇ ಲೋಕಲ್ ಹೊಡಿತೀನಿ. ಬಿದ್ದರೆ ಅಕಸ್ಮಾತ್ ಸಿಟಿಗೆಲ್ಲಾದರೂ ಬಿತ್ತು ಅಂದರೂ ನಾನು ಬರೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಆ ಬಾಡಿಗೆ ಎತ್ಕೊಂಡು ಸಿಟಿಗೆ ಬಂದು ಮತ್ತೆ ಖಾಲಿ ಯಾಕೆ ಹೋಗಬೇಕು? ಬಿದ್ದರೆ ಅಲ್ಲೇ ಯಾವುದಾದ್ರೂ ಒಂದು ಲೋಕಲ್ ಮಾಡ್ಕೊಳ್ಳೋಣ ಅಲ್ವಾ. ಲೇಟ್ ಆದ್ರೂ ಹತ್ರ ಇರ್ತೀನಿ, ಮನೆ ಹತ್ರ. ಆಗಲ್ವಾ? ಸ್ವಲ್ಪನೂ ಎತ್ತಕ್ಕಲ್ವಾ? ನೋಡಿ ಟ್ರೈ ಮಾಡಿ. ಸಿಗಲ್ಲ, ಅಲ್ಲಿವರೆಗೂ ಹೋಗಲ್ಲ, ಚಿಕ್ಕದದು. ಬೆಲ್ಟ್ ಇಲ್ವಾ? ಇಚ್ಚೂರಿಂದ ಹೋಗೋಣ. ಹತ್ತುತ್ತೀನಿ ರೀ. ಕಟ್ಟಾಗ್ಬಿಟ್ರೆ ಇದು 600 kg ಐತೆ. ಇದು ಕಟ್ಟಾಗ್ಬಿಡುತ್ತೆ ಹೇಳಿದ್ರೆ. ಇಲ್ಲ ಆಗಲ್ವಾ? ಜಾಗ ಇಲ್ವಾ? ಇಲ್ಲಿ ಗ್ಯಾಪೇ ಇಲ್ಲ, ಇಲ್ಲಿ ಗ್ಯಾಪೇ ಇಲ್ಲ ಕೆಳಗಡೆ. ಕೆಳಗೆ ಗ್ಯಾಪ್ ಇಲ್ಲ, ಅದು ಕಟ್ಟಾಗ್ಬಿಡುತ್ತೆ. ಸ್ನೇಹಿತರೆ, ಇದು ಅನ್ಲೋಡ್ ಆಯಿತು. ನೆಕ್ಸ್ಟು ಇನ್ನೂ ಒಂದು ಬಾಡಿಗೆ ಎತ್ತಿದೆ. ಎಲ್ಲಿಗೆ ಅಂತಂದರೆ ಅರಿಶಿನ ಕುಂಟೆ. ಇಲ್ಲ ಕೋಟೂರು ಅರಿಶಿನ ಕುಂಟೆ ಅಂತ ಬಂತು. ನಮ್ಮ ಏರಿಯಾಗೆ ಅಲ್ವಾ ಅಂದ್ಬಿಟ್ಟು ತಗೊಂಡೆ. 1 ಕಿಲೋಮೀಟ್ರ್ ಐತೆ ಪಿಕಪ್ಪು. ಯಾವ ಕಡೆ ಹೋಗೋದು? ಈ ಬಾಡಿಗೆ ಯಾವಾಗ ಗೊತ್ತಾಯ್ತು? ಇದು 3 ಗಂಟೆಗೆ ಎತ್ತಿದ್ದು. ಇವಾಗ ಎಷ್ಟು ಗಂಟೆ? 5:15 ಆಯಿತು. ಅನ್ಲೋಡ್ ಆಗೋಷ್ಟರಲ್ಲಿ ಎಷ್ಟೊತ್ತಾಯ್ತು ಅಲ್ಲಿಗೆ? ಆಯ್ತಲ್ಲ, 2.5 ಅವರ್ 2.25 ಅವರ್. ಅದು ಒಂದೇ ಒಂದು ಪ್ಯಾಲೆಟ್ ಹಾಕಿದ್ದು ಅಷ್ಟೇ. ಅಷ್ಟಕ್ಕೆ ಈ ಟ್ರಾವೆಲಿಂಗ್ ಎಷ್ಟು 30 ನಿಮಿಷ ಅಷ್ಟೇ. ನಾನು ಅಂದರೆ ಬರೋದಕ್ಕೆ 30 ನಿಮಿಷ ಆಯ್ತು ಅಷ್ಟೇ. ಅಂದರೆ ಇನ್ನು 2 ಅವರ್ ಲೋಡಿಂಗ್ ಅನ್ಲೋಡಿಂಗ್ ಹತ್ರನೇ ಟೈಮ್ ವೇಸ್ಟ್ ಆಗೈತೆ. ಯಾವ ಬಾಡಿಗೆ ಎತ್ಕೊಂಡ್ರು 3 ಅವರ್. ಇವಾಗ ಇದನ್ನು ಇವಾಗ ಎತ್ತಿದ್ದೀನ, ನೋಡೋಣ ಏನು ಐಟಮ್ ಏನು ಅಂತ. ಅರಿಶಿನ ಗುಂಟೆ ಅಂದರೆ ನಮಗೆ
ಅಲ್ಲಿ ಮನೆ ಹತ್ರಕ್ಕೆ ಹೊರಟೋಗ್ಬಿಡ್ತೀನಿ ನಾನು. ಇದು ಲೋಡ್ ಬಂದು ಏನೋ ಪ್ಲೇವುಡ್ ಅಂತ ಅಂದರು, 10 ಅಡಿ ಪ್ಲೇವುಡ್ ಅಂತೆ. 10 ಅಡಿ ಇದ್ರೆ ಆರಾಮಾಗಿ ಆಗುತ್ತೆ ನಮ್ಮ ಗಾಡಿನಲ್ಲಿ. ನಮ್ಮ ಗಾಡಿನ 10 ಅಡಿ ಇದೆ ಉದ್ದ, ಕರೆಕ್ಟಾಗಿ 10 ಅಡಿ ಬರುತ್ತೆ. 10 ಅಡಿ 2 ಇಂಚ್, 2 ಇಂಚಿಗೆ ಡೋರ್ ಕೂತ್ಕೊಳ್ಳುತ್ತೆ. 10 ಅಡಿ ಉದ್ದ ಐತೆ. ಇಲ್ಲೇ ತೋರಿಸ್ತಾ ಇತ್ತು ಲೊಕೇಶನ್ನು. ಸ್ನೇಹಿತರೆ ಇಲ್ಲಿ ಗೇಟ್ ಒಳಗಡೆ ಎಲ್ಲ ದೊಡ್ಡ ಲಾರಿ ನಿಂತೈತಲ್ಲ, ಮಧ್ಯಪ್ರದೇಶ್ ಲಾರಿನ, ಹಾಂ ಮಧ್ಯಪ್ರದೇಶ್ ಇರಬೇಕು, MP ಅಂತ ಐತೆ, ಮಧ್ಯಪ್ರದೇಶ್ ಲಾರಿ ಐತೆ. ಅದರಲ್ಲಿ ಪ್ಲೇವುಡ್ ಐತೆ, ಅದರಿಂದ ಡಂಪ್ ಮಾಡ್ತಾರಂತೆ. ಅಂದರೆ ಆ ಗಾಡಿ ಅಲ್ಲಿರೋದು ಸ್ವಲ್ಪ ಮುಂದೆ ಹಾಕ್ತಾರೆ, ನಾನು ಹಿಂಗೆ ಹೋಗಿ ಅದಕ್ಕೆ ರಿವರ್ಸ್ ಹಾಕ್ಬೇಕಾ ಏನೋ ಗೊತ್ತಿಲ್ಲ. ನಾನು ಫೋನ್ ಮಾಡ್ತೀನಿ ಅವಾಗ ಬಾ ಅಂದರು. ನೋಡಿ ಈ ಗೇಟ್ ಒಳಗಡೆ ಹಾಕಬೇಕು. ಆಯಿತು ಮಾಡಿ ಅಂತ ಹೇಳಿ ಸ್ನೇಹಿತರೆ ಗಾಡಿ ಹಾಕಿದ್ದೀನಿ, ರಿವರ್ಸು ಲೋಡ್ ಮಾಡ್ತಾವ್ರೆ, ನೋಡೋಣ. 10 ಅಡಿನಾ? 10 ಅಡಿ ಇಲ್ಲ, ಇನ್ನೂ ಕಡಿಮೆ ಐತೆ. ಇನ್ನು ಮೇಲೆ ಇನ್ನೂ ಬಂದಿಲ್ಲ, 8 ಅಡಿದು ಮಾತ್ರ ಇದು ಬಂದಿರೋದು. 10 ಅಡಿ ಮೇಲೆ ಬರುತ್ತೆ. ಅಲ್ಲಿಂದ ಆಗ್ತಾ ಇದ್ದೀರಾ? ಬರ್ತಿದ್ದೀನಿ. ಇಲ್ಲಮ್ಮ, ಅಲ್ಲ ಇದು 8 ಅಡಿ ಏನು ಇಷ್ಟುದ್ದ ಐತೆ? ಇಲ್ಲ ಇಲ್ಲ ಇಲ್ಲ, ನಾವು ಇನ್ನು 10 ಅಡಿ ಮೇಲೆ ಇದೆಯಲ್ಲ, ಅದು ಅಲ್ಲಿ ಹೋಗಿ ಜಾಯ್ನ್ ಆಗುತ್ತೆ. ಇನ್ನೇನು ಮುಂದಕ್ಕೆ ತಳ್ಕೊಳ್ಳೋದು. ಹಾಂ, ಅದೇ ಹೋಗಿ ಒತ್ತಲಿಸ್ಕೊಂಡಿರುತ್ತಲ್ಲ ಮುಂದ್ಗಡೆ. ಹಾಂ ಹಾಂ. ಎಷ್ಟು ಶೀಟ್ ಟೋಟಲ್ಲು? 25 35 ಬರುತ್ತೆ. ಎಷ್ಟು ಬಾಡಿಗೆ ಬಂದಿದೆ? 1500. ಇದು ಪ್ಲೇವುಡ್ ನೋಡಿದ್ದೆ, ಇದು ಯಾವುದೋ ಬ್ಲ್ಯಾಕ್ ಕಲರ್ ಐತೆ. ಯಾವ ಪ್ಲೇವುಡ್ ಇದು ಗೊತ್ತಿಲ್ಲ. ಸ್ನೇಹಿತರೆ ಗೊರಗುಂಟೆಪಾಳ್ಯ ಹತ್ರ ಇದ್ದೀನಿ ಇವಾಗ. ಗೊರಗುಂಟೆಪಾಳ್ಯ ಫ್ಲೇವರ್ ಹತ್ಬಿಟ್ರೆ ಒಂದೇ ರೋಡು, ಇನ್ನೂ ನಿಲ್ಲಂಗಿಲ್ಲ. ಲೋಡ್ ಬೇಗ ಮಾಡಿಬಿಟ್ರು, ಒಂದು 40 ನಿಮಿಷ ಆಯ್ತು ಲೋಡಿಂಗ್ ಮಾಡೋಕ್ಕೆ. ಲೋಡಿಂಗ್ ಎಲ್ಲ ಬೇಗ ಮಾಡಿಬಿಟ್ರು. ಇವಾಗ ಇಲ್ಲಿ ಫ್ಲೇವರ್ ಹತ್ಬಿಟ್ರೆ ಡೈರೆಕ್ಟ್ ಹೋಗ್ಬಿಡ್ತೀನಿ. ಬಂದೆ ಅರಿಶಿನಗುಂಟೆಗೆ, ಅನ್ಲೋಡ್ ಮಾಡ್ತಾವ್ರೆ. ಪಾಯಿಂಟ್ ಹತ್ರ ಹಾಕಿದ್ದೀನಿ, ಗೋಡನ್ ಯಾವುದೋ ಒಳಗಡೆ ಹಾಕಿದ್ದೀನಿ. ಬೇಗ ಇಳಿಸ್ತಾರೆ ಅಂತ ಅನಿಸುತ್ತೆ. ಒಂದು 5-6 ಜನ ಹುಡುಗರು ಅವರೇ ಫ್ರೀ ಆಗವ್ರೆ. ಇದು ಇಳಿಸ್ಕೊಂಡು ಏನಿಲ್ಲ, ಮನೆಗೆ ಹೋಗ್ಬಿಡ್ತೀನಿ. ಇಲ್ಲಿಂದ ನನಗೆ ಕರೆಕ್ಟಾಗಿ ಮನೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಗೊತ್ತಾ? 6 ರಿಂದ 7 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಮ್ಮ ಮನೆಗೆ. ಇವತ್ತು ಇದು ಒಂಥರ ಒಳ್ಳೆ ಬಾಡಿಗೆನೇ. ನಾವು ಪೋರ್ಟರಲ್ಲೇ ಮಾಡ್ತೀವಿ ಅಂದರೆ ನೋಡಿ, ಇವತ್ತು ಟೈಮ್ ಎಷ್ಟು ಇವಾಗ? 7 ಗಂಟೆ 8 ಗಂಟೆ ಅಷ್ಟರೆಲ್ಲ ಮನೆಗೆ ಹೋಗ್ಬಿಡ್ತೀನಿ. ನಾವು ಬರೀ ಪೋರ್ಟರೇ ಮಾಡ್ತೀನಿ ಅಂತಂದರೆ ಬೇಗ ಮನೆಗಂತೂ ಹೋಗೋಕ್ಕಾಗಲ್ಲ. ಯಾಕೆ ಗೊತ್ತಾ? ಎಲ್ಲಿ ಬೇಕೋ ಅಲ್ಲಿ ಹಾಕ್ಬಿಡ್ತಾರೆ, ಎಲ್ಲಿ ಬೇಕೋ ಅಲ್ಲಿ ಹಾಕ್ಬಿಡ್ತಾರೆ ಪೋರ್ಟರಲ್ಲಿ. ಯಾವ ಕಡೆ ಬಾಡಿಗೆ ಬಂದ್ರೂ ಏನು ಮಾಡೋಕ್ಕ, ಇಲ್ಲಾಂದರೆ ನಾವು ಮಿಸ್ ಮಾಡಿದ್ರೆ ಆರ್ಡ್ರ್ಗಳು ಕೊಡೋಲ್ಲ, ಇಲ್ಲಾಂದರೆ ಸಂಪಾದನೆ ಆಗೋಲ್ಲ. ಬೇಗ ಹೋಗಿ ಏನು ಮಾಡ್ತೇವೆ ಬಿಡುಗರು, ನಿಧಾನಕ್ಕೆ ದುಡಿಬೋದು, ನಿಧಾನಕ್ಕೆ ಮಾಡ್ಕೊಂಡು ನಿಧಾನಕ್ಕೆ ಹೋಗೋಣ, 10 ಗಂಟೆ 1 ಗಂಟೆಗೆ ಹೋಗೋಣ ಮನೆಗೆ ಅನ್ನೋರು ಇರ್ತಾರೆ. ಬಟ್ ನನಗಂಗೆ ಆಗಲ್ಲ. ನಾನು ರೂಢಿಸ್ಕೊಂಡಿರೋ ಒಂದು ಲೈಫ್ ಸ್ಟೈಲ್ಗೆ ನಾನು ಬೇಗ ಮನೆಗೆ ಹೋಗಬೇಕು, ಬೆಳಗ್ಗೆ ಬೇಗ ಎದ್ದೇಳಬೇಕು, ನನ್ನದೇ ಆದ ಕೆಲಸಗಳು ಇರ್ತವೆ, ಅದನ್ನು ಮಾಡಬೇಕು. ಈ ಥರ ಒಂದು ನನ್ನ ಲೈಫ್ ಸ್ಟೈಲ್. ಅದರಿಂದ ನಾನು ಬೇಗ ಒಂದು 10 ಗಂಟೆ ಅಷ್ಟರಲ್ಲೆಲ್ಲ ನಾನು ಮನೇಲಿ ಇರಬೇಕು. ನಾನು ಪರ್ಸ್ನಲ್ ಬಾಡಿಗೆ ಮಾಡ್ತಾ ಇರೋದ್ರಿಂದ ಇದು ಬೇಗ ಮನೆಗೆ ಹೋಗೋಕ್ಕೆ ಸಾಧ್ಯ. ಹೆಂಗೆ ಅಂತ ಹೇಳ್ತೀರಾ? ಪರ್ಸ್ನಲ್ ಬಾಡಿಗೆ ಹೋಗ್ತೀನಾ, ಅಲ್ಲಿಂದ ಯಾವುದಾದ್ರೂ ಒಂದು ಮಾಡ್ತೀನಿ. ನಾನು ಸೆಲೆಕ್ಷನ್ ಬಾಡಿಗೆ ಹೊಡೆಯೋದು, ನಾನು ಸಿಕ್ಕಿದ ಕಡೆ ಎಲ್ಲ ಎತ್ಕೊಂಡು ಹೋಗೋಲ್ಲ. ಇವಾಗ ನಾನು ಎಲ್ಲಾದರೂ ಒಂದು ಕಡೆ ಸಿಟಿ ಕಡೆ ಹೋದರೆ ನಾನು ರಿಟರ್ನ್ ಬಾಡಿಗೆ, ಆದಷ್ಟು ರಿಟರ್ನ್ ಬಾಡಿಗೆ. ನೀವು ನೋಡಿರ್ತೀರ, ನಿನ್ನೆ ಅಲ್ಲಿಂದ ಆರ್ ನಗರ್ ಬಂದೆ, ಆರ್ ನಗರಿಂದ ಬಂದುಬಿಟ್ಟೆ ಮನೆ ಖಾಲಿ. ಆ ಥರ ಆದಷ್ಟು ಈ ಕಡೆ ಬಾಡಿಗೆನೇ ನೋಡ್ತೀನಿ. ಆ ಥರ ಬಾಡಿಗೆ ಮಾತ್ರ ನಾನು ಮಾಡೋದು. ಅದು ಬಿಟ್ಟು ನಾನು ಸಿಕ್ಕಿದ ಕಡೆಯಲ್ಲ ಎತ್ಕೊಂಡು ಮಾಡಲ್ಲ. ಎಲ್ಲರೂ ಹೆಂಗಿರ್ತಾರೇನೋ ಗೊತ್ತಿಲ್ಲ, ಬಟ್ ನಾನು ಮಾತ್ರ ಈ ಥರ ಏನೋ ಹಿಂಗೆ ಮಾಡ್ಕೊಂಡು ಜೀವನ ನಡ್ಕೊಂಡು ಹೋಗ್ತಾಯಿದ್ದೆ. ನನಗೇನು ಗಾಡಿ ಲೋನ್ ತೀರ್ಸೋಕ್ಕೇನು ಕಷ್ಟ ಆಗ್ತಾಯಿಲ್ಲ. ಪೋರ್ಟರ್ ಒಂದೇ ನಂಬ್ಕೊಂಡ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ನಾನು ಮಾಡಿದ್ದೀನಿ, ಬರೀ ಪೋರ್ಟರಲ್ಲೇ ಹೊಡೆದಿದ್ದೀನಿ ಸುಮಾರು ಸತಿ ಬರೀ ಪೋರ್ಟರೇ ಮಾಡೋಣ ಅಂತ ಹೋಗ್ತೀನಿ. ನಾವು ಪೋರ್ಟರಲ್ಲಿ ಮಾಡೋಕ್ಕೆ ಹೋಗಿದ್ರೆ ನಮ್ಮ ಗಾಡಿನಲ್ಲಿ 3000 ರೂಪಾಯಿ ಮೇಲೆ ಸಂಪಾದನೆ ಆಗೋದೇ ಇಲ್ಲ. ಅಂದರೆ ಒಂದೊಂದು ಸತಿ ಆಗ್ಬೋದು, ಏನೋ ಅದೃಷ್ಟ ಚೆನ್ನಾಗಿದ್ದಾಗ. ಈಗ ಆರಾಮಾಗಿ ಇವಾಗ ಚಿಕ್ಕ ಗಾಡಿಯವರೆಲ್ಲನೂ ನಾನು ಕೇಳ್ತೀನಲ್ಲ ಅರ್ನಿಂಗ್ಸ್ ಎಷ್ಟಾಯಿತು ಅಂತ. ಅಂದರೆ ಅವ್ರು ಕಷ್ಟಪಡ್ತಾರೆ ಬಿಡ್ರಿ, 4 ಡ್ಯೂಟಿ 5 ಡ್ಯೂಟಿ ಹಂಗೆ ಮಾಡ್ತಾರೆ. ಅವ್ರ ರಿಸ್ಕ್ ಜಾಸ್ತಿ ಇರುತ್ತೆ, ಅವ್ರು 3000 ದುಡಿತಾರೆ. ಬಟ್ ನಮ್ಮದು ರಿಸ್ಕ್ ಕಡಿಮೆ ಇರುತ್ತೆ, ಬಟ್ 2 ಬಾಡಿಗೆ ಮಾಡೋಕ್ಕಾಗೋದು. ಲೋಡಿಂಗಲ್ಲಿ ಲೇಟಾಗಿ ಹೋಗ್ಬಿಡುತ್ತೆ ನಮ್ಮ ಗಾಡಿದು. ಸ್ನೇಹಿತರೆ ಅಷ್ಟೇ, ಇವತ್ತು ಪೋರ್ಟ್ರಲ್ಲಿ ಮಾಡಿದೆ 2 ಬಾಡಿಗೆ, 1 ಪರ್ಸ್ನಲ್ ಬಾಡಿಗೆ ಹೊಡೆದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ ಎಲ್ರಿಗೂ. ಇದೇ ರೀತಿ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಲೈಕು, ಕಮೆಂಟು, ಶೇರ್ ಇವೆಲ್ಲವನ್ನೂ ಮಾಡೋದನ್ನ ಮರಿಬೇಡಿ.